ನಮ್ಮ ನೆಚ್ಚಿನ ಶಾಸಕರಾದ ಇಕ್ಬಾಲ್ ಹುಸೇನ್ ರವರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಆ ಕಾರ್ಯಕ್ರಮದಲ್ಲಿ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತನೂ ಹೆಚ್ಚು ಜನ ಮಹಿಳೆಯರು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಸುಮಾರು ಒಂದು 20ರಿಂದ 25,000 ಜನ ಮಹಿಳೆಯರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಆ ಸಂದರ್ಭದಲ್ಲಿ ನಮ್ಮ ಮಾನ್ಯ ಶಾಸಕರು ಏನು ಮಹಿಳೆಯರು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಅಂಥವ್ರಿಗೆ, ತಾಯಂದಿರಿಗೆ, ಸಹೋದರಿಯರಿಗೆ ಒಂದು ಬಾಗಿನವನ್ನು ಅರ್ಪಿಸ್ಬೇಕಂತೇಳಿ ತಮ್ಮ ಸ್ವಂತ ವೈಯಕ್ತಿಕ ಖರ್ಚಿಂದ ಬಾಗಿನನ್ನು ಕೊಡೋಕ್ಕೆ ಸಿದ್ಧತೆ ಮಾಡಿಕೊಂಡಿದ್ರು. ಆ ಸಂದರ್ಭದಲ್ಲಿ ಹೆಣ್ಮಕ್ಳು ಆ ಬಾಗಿನ ತಗೊಳ್ಳೋ ಸಂದರ್ಭದಲ್ಲಿ ನೂಕು ಉಂಟಾಗಿ ಒಬ್ಬ ಮಹಿಳೆಗೆ ಮೂಳೆ ಮುರಿದಿತ್ತು. ಅಂಥ ಸಂದರ್ಭದಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ನಾವು ಆ ತಕ್ಷಣವೇ ಸೇರಿಸಿ ಮತ್ತೆ ಶಾಸಕರು ಕೂಡ ಹಾಸ್ಪಿಟ್ಲಿಗೆ ಭೇಟಿ ಮಾಡಿ ಅಲ್ಲಿ ಅವ್ರಿಗೆ ಡಾಕ್ಟರ್ಗೆ ಸೂಕ್ತ ಸಲಹೆಗಳನ್ನ ಕೊಟ್ಟು ಅವ್ರಿಗೇನು ತೊಂದರೆ ಆಗಿದೆ ಅದನ್ನ ಆದಷ್ಟು ಬೇಗ ಆಪರೇಷನ್ ಮಾಡೋದಾಗ್ಬೋದು, ಏನಿದ್ರು ಮಾಡಿ ಅಂತೇಳಿ ಸೂಚನೆ ಕೊಟ್ಟಿದ್ರು. ಆದರೆ ಅಲ್ಲಿ ಯಾರೋ ಕಿಡಿಗೇಡಿಗಳು ಅವ್ರನ್ನ ದಿಕ್ತಪ್ಪಿಸಿ ಚನ್ನಪಟ್ಟಣ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಆಪರೇಷನ್ ಮಾಡಿಸಿ ಒಂದು ವ್ಯವಸ್ಥೆಗಳನ್ನ ಮಾಡಿದ್ರು. ಅಲ್ಲಿ ಆ ಮಹಿಳೆಯ ಅವರ ಆಸ್ಪತ್ರೆ ಖರ್ಚನ್ನು ನೀಗಿಸೋಕ್ಕೆ ಅವ್ರಿಗೆ ತೊಂದರೆ ಆದ್ರಿಂದ ಅವರ ಅಳಿಯ ನಮ್ಮನ್ನ ಶಾಸಕರನ್ನ ಭೇಟಿ ಮಾಡಿದಾಗ ಆ ಹಾಸ್ಪಿಟ್ಲಿಗೆ ಹೋಗಿ ನಾವು ಅಲ್ಲಿ ಹಾಸ್ಪಿಟ್ಲಲ್ಲಿ ಆಗಿದಂತ ಖರ್ಚು ವೆಚ್ಚವನ್ನು ಬರ್ಸ್ಕೊಟ್ಟಿದ್ದೀವಿ. ಮತ್ತೆ ಈ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಾವು ಅನ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಜನ ನಿರೀಕ್ಷೆಗೂ ಮೀರಿ ಬಂದಿದ್ರಿಂದ ಅಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಅಲ್ಲಿ ಲೋಪದೋಷಗಳು ಆಗ್ತವೆ. ಏನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಾವು ಒಂದು ಕಾರ್ಯಕ್ರಮ ಮಾಡಿರ್ತೀವಿ. ನಾವು ಒಂದು 10,000 ಜನ ಬರ್ಬೋದೇನೋ ಅಂತ ಉದ್ದೇಶ ಇಟ್ಕೊಂಡು ಕಾರ್ಯಕ್ರಮ ಮಾಡಿದೀವಿ. ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂತ ಸಂದರ್ಭದಲ್ಲಿ ಸ್ವಲ್ಪ ನೂಕುನುಗ್ಲಾಗಿರ್ಬೋದು. ಅದನ್ನೇ ದೊಡ್ಡ ವಿಚಾರ ಅಂತೇಳಿ, ಅದನ್ನೇ ದೊಡ್ಡ ಸಮಸ್ಯೆ ಆಗಿದೆ ಇಲ್ಲ ಅದು ಇದು ಅಂತೇಳಿ ಕೆಲವು ರೋಲ್ ಕಾಲ್ ಗಿರಾಕಿಗಳು ಅಂತ ಯಾಕೆ ಕರಿತೀವಿ ಅಂದ್ರೆ, ಇವತ್ತೇನು ಪ್ರಶ್ನೆಯಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ಅವರು ತುಂಬಾ ದಿನಗಳಿಂದ ಅವ್ರ ಹಿನ್ನೆಲೆಗಳನ್ನ ತೆಗೆದು ನೋಡಿದ್ರೆ ಅವ್ರು ಎಷ್ಟು ರೋಲ್ ಕಾಲ್ ಗಿರಾಕಿಗಳು ಅಂತ ತಮಗೆ ಗೊತ್ತಾಗ್ತದೆ. ಇದನ್ನೆಲ್ಲ ಈ ರೋಲ್ ಕಾಲ್ ಗಿರಾಕಿಗಳು ಬಿಡ್ಬೇಕು. ಯಾರೋ ಒಬ್ಬ ಒಳ್ಳೆ ಉದ್ದೇಶ ಇಟ್ಕೊಂಡು ಒಬ್ಬ ಶಾಸಕರು ಜಿಲ್ಲಾಡಳಿತದ ಕಾರ್ಯಕ್ರಮನ ಇಲ್ಲ ಕಾಂಗ್ರೆಸ್ ಕಾರ್ಯಕ್ರಮನ ಅಂತ ಪ್ರಶ್ನೆ ಮಾಡೋದಾದ್ರೆ, ಜಿಲ್ಲಾಡಳಿತದ ಜೊತೆ ಪಕ್ಷದ ಸ್ಥಳೀಯ ಶಾಸಕರು ಅಧ್ಯಕ್ಷತೆ ಅವ್ರದೇ. ಅವರ ಒಂದು ಇಷ್ಟಪಟ್ಟು ಅವ್ರ ಆಸೆಯಿಂದ ಹೆಣ್ಮಕ್ಳಿಗೆ ಬರೀ ಕೈಲಿ ಕಳಿಸ್ಬಾರ್ದು, ಅವ್ರಿಗೊಂದು ಬಾಗಿನ ಕೊಡ್ಬೇಕು ಅಂತ ಹೇಳಿದ್ರೆ ಅವ್ರ ಗಂಡಂದ್ರ ಕೈಲಿ ಸೀರೆ ತರ್ಸ್ಕೊಳಕ್ಕಾಗಲ್ವಾ? ಈ ಶಬ್ದನೆಲ್ಲ ಪದ ಬಳಕೆ ಮಾಡಿದ್ದಾರೆ ಮಾಧ್ಯಮದಲ್ಲಿ. ನಾನಾದ್ರೂ ಹೇಳೋದಿಷ್ಟೇ ಅವ್ರಿಗೆ, ದಯವಿಟ್ಟು ಇದನ್ನೆಲ್ಲ ಈ ಕುಚೋದ್ಯನ ಬಿಡಬೇಕು. ನೀವೊಬ್ಬ ಒಂದು ಸಂಘಟನೆಯಲ್ಲಿ ಇರೋರಾಗ್ಬೋದು, ಇಲ್ಲ ಒಬ್ರಿಗೆ ಸಹಾಯ ಮಾಡ್ಬೇಕು ಅಂದಿದ್ರೆ ನೀವು ಬಂದು ಶಾಸಕರ ಹತ್ರ ನೀವೇ ಬಂದು ಚರ್ಚೆ ಮಾಡಿ ಅವ್ರಿಗೇನ್ ಸಹಾಯ ಮಾಡಿಸ್ಬೋದಾಗಿತ್ತು. ಅಸ್ತವ್ಯಸ್ತ ಆಗೋಯ್ತು, ಜಿಲ್ಲಾಡಳಿತ ಮಾಡ್ಲಿಲ್ಲ, ಜಿಲ್ಲಾಡಳಿತದ ಜೊತೆ ಒಬ್ರು ಸ್ಥಳೀಯ ಶಾಸಕ ಕೈ ಜೋಡಿಸ್ಲಿಲ್ಲ ಅಂದ್ರೆ ಚಿಕ್ಕ ಕಾರ್ಯಕ್ರಮವಾಗಿ ಹೋಗ್ತದೆ. ಅದು ದೊಡ್ಡ ಕಾರ್ಯಕ್ರಮ ಮಾಡ್ಬೇಕು ಅಂತೇಳಿ ದೊಡ್ಡದಾಗಿ ಆಸೆ ಪಟ್ಟು ಮಾಡಿದ್ದೆ ತಪ್ಪ ಅನ್ನೋದಾದ್ರೆ ಇನ್ಯಾವ ಶಾಸಕರು ಕೂಡ ಇಂಥ ಕಾರ್ಯಕ್ರಮ ಮಾಡಕ್ಕೆ, ಇಂಥ ಕಿಡಿಗೇಡಿಗಳು ಮಾಡೋ ಅತಾಚುರದಿಂದ ಬರೋಕೆ ಇಷ್ಟಪಡೋದಿಲ್ಲ. ದಯವಿಟ್ಟು ಇದರಿಂದ ಸಾರ್ವಜನಿಕರಿಗೆ ಏನಾದರೂ ಶಾಸಕರ ಜೊತೆ ಸೇರಿ ಸಾರ್ವಜನಿಕರಿಗೆ ಒಳ್ಳೇದ್ ಮಾಡ್ಬೇಕೇ ಹೊರತು ಇಂಥ ಕಿಡಿಗೇಡಿಗಳು ದಯವಿಟ್ಟು ಇದನ್ನ ಬಿಡಬೇಕು. ಇದನ್ನ ಹಿಂಗೆ ಮುಂದುವರ್ಸದ್ದೇ ಆದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಹಿಳಾ ಕಾರ್ಯಕರ್ತರು, ಮಹಿಳಾ ಸಂಘಟನೆಯವರು ಇವರಿಗೆ ತಕ್ಪಾಠ ಕಲಿಸ್ತಾರೆ. ಮೊದಲೇ ನಮ್ಮ ಮಹಿಳಾ ಸಂಘಟನೆಯವರು ಇವ್ರ ವಿರುದ್ಧ ಒಂದು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರು. ನಾವು ಇವರೆಲ್ಲ ರೋಲ್ ಕಾಲ್ ಗಿರಾಕಿಗಳಿಗೆಲ್ಲ ಪ್ರತಿಭಟನೆ ಮಾಡಿ ಅವ್ರನ್ನ ದೊಡ್ಡದ್ ಮಾಡೋದು ಬೇಡ ಅಂತೇಳಿ ನಾವೇ ಒಂದು ಸಮಾಧಾನ ಮಾಡಿದೀವಿ. ಮುಂದೆ ಇದನ್ನು ಮುಂದುವರ್ಸೋದಾದ್ರೆ ಮತ್ತೆ ಆ ಹೆಣ್ಮಕ್ಳೇ ಅವ್ರಿಗೆ ತಕ್ಪಾಠ ಕಲಿಸ್ತಾರೆ.